ಹಾಗೆ ಮತ್ತೊಂದು ಸಾರಿ ದೀರ್ಘವಾಗಿ ಉಸಿರನ್ನು ತೆಗೆದುಕೊಂಡು ಉಸಿರನ್ನು ಬಿಡಿ. ಸ್ವಲ್ಪ ಶ್ವಾಸ ಪ್ರಶ್ವಾಸ ಪ್ರಕ್ರಿಯೆಯ ಮೇಲೆ ತಮ್ಮ ಮನಸ್ಸು ಪ್ರತಿ ಶ್ವಾಸ ಪ್ರಶ್ವಾಸದ ಜೊತೆ ಸ್ಮರಣೆ ಮಾಡುವ ಪ್ರಯಾಸ. ವಿಚಾರದೊಂದಿಗೆ ಭಾವ, ಶುದ್ಧವಾದ ಭಾವ, ಪ್ರೇಮವಾದ ಭಾವ, ಭಗವಂತನಲ್ಲಿ ಭಕ್ತಿ ಪ್ರೇಮ ಸಮ್ಮಿಳಿತವಾಗಿದೆ. ಇಂತಹ ಪವಿತ್ರವಾದ ವಿಚಾರ, ಶುದ್ಧವಾದ ಭಾವನೆಗಳ ಮೇಲೆ ಮನಸ್ಸನ್ನು ನಿಲ್ಲಿಸಿ ಸಸ್ಯವಾಚಕ ಪ್ರಣವಃ ಸರಳ ರೀತಿಯಿಂದ ಮಾಡ್ತಾ ಇದ್ದೆವು. ಈಗ ಕಾರ್ಯಕ್ರಮದಲ್ಲಿ ಈಗಾಗಲೇ ವೇದಿಕೆ ಮೇಲೆ ಆಸೀನರಾದಂಥ ಎಲ್ಲ ಗಣ್ಯಮಾನ್ಯರಿಗೆ ಆಯುಷ್ ಇಲಾಖೆಯ ವೈದ್ಯ ಮಿತ್ರರು ಪುಸ್ತಕವನ್ನು ನೀಡಿ ನನ್ನ ಎಲ್ಲ ಗಣ್ಯಮಾನ್ಯರಿಗೆ ಸ್ವಾಗತಿಸಬೇಕೆಂದು ಅವರಲ್ಲಿ ನಾನು ವಿನಂತಿಸಿಕೊಳ್ತಾ ಇದ್ದೇನೆ. ಇದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ರಿಗೂ ನಮಸ್ಕಾರ. ವೇದಿಕೆ ಮೇಲೆ ಆಸೀನರಾಗಿರುವಂತಹ ನನ್ನ ಎಲ್ಲ ಅಧಿಕಾರಿ ಮಿತ್ರರೇ ಹಾಗೂ ಇಲ್ಲಿ ಉಪಸ್ಥಿತರಿರ್ತಕ್ಕಂಥ ಎಲ್ಲ ಸಭಿಕರೇ, ಇವತ್ತು 12ನೇ ಅಂತಾರಾಷ್ಟ್ರೀಯ ಯೋಗ ದಿನವನ್ನು ನಾವೆಲ್ಲರೂ ಇವತ್ತು ಆಚರಣೆ ಮಾಡೋಕ್ಕೆ ಇಲ್ಲಿ ಸೇರಿದ್ದೀವಿ. ಇವತ್ತಿನ ದಿವಸ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಾಗೂ ಜಿಲ್ಲಾ ಆಯುಷ್ ಇಲಾಖೆಯ ಸಂಯುಕ್ತ ಆಶ್ರಯದಲ್ಲಿ ಏನು ಸಭೆಯನ್ನು, ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ತುಂಬ ಸರಳವಾಗಿ ಮತ್ತು ತುಂಬ ಅಚ್ಚುಕಟ್ಟಾಗಿ ಆಯೋಜಿಸಿದ್ದಾರೆ. ಸೊ ಈ ಒಂದು ಕಾರ್ಯಕ್ರಮದಲ್ಲಿ ಆಯೋಜನೆ ಮಾಡುವುದರಲ್ಲಿ ಯಾರ್ಯಾರು ಭಾಗವಹಿಸಿದ್ದೀರ ತಮ್ಮೆಲ್ಲರಿಗೂ ನಾನು ಪ್ರಾರಂಭದಲ್ಲೇ ವಂದಿಸಕ್ಕೆ, ಅಭಿನಂದನೆಗಳನ್ನು ಸಲ್ಲಿಸಕ್ಕೆ ಇಷ್ಟಪಡ್ತೇನೆ. ಯೋಗ ಜೊತೆಗೆ ನನ್ನ ಸಂಬಂಧ ತುಂಬ ಹಳೆಯದಾಗಿದೆ. ಆ್ಯಕ್ಚುಲಿ ಸುಮಾರು 7 ವರ್ಷಗಳ ಕಾಲದಿಂದ ನಾನು ದಿನನಿತ್ಯ ನಿಯಮಿತವಾಗಿ ಸೂರ್ಯ ನಮಸ್ಕಾರದೊಂದಿಗೆ ನನ್ನ ದಿನವನ್ನು ಪ್ರಾರಂಭಿಸುತ್ತೇನೆ. ಎಷ್ಟೇ ಕಾರ್ಯದೊತ್ತಡ ಇದ್ರೂ ಸಹ ಯೋಗದಿಂದನೇ ನನ್ನ ದಿನ ಶುರುವಾಗುವಂಥದ್ದು. ಯೋಗದಿಂದ ಸಾಕಷ್ಟು ಇದು ಬರೀ ವ್ಯಾಯಾಮ ಅಲ್ಲ, ಇದು ಒಂದು ಜೀವನ ಶೈಲಿ ಅಂತಲೇ ನಾವು ಹೇಳ್ಬೋದು. ಇದರಿಂದ ಸಾಕಷ್ಟು ವೈಯಕ್ತಿಕವಾಗಿ ಹಾಗೂ ಸಮಾಜಕ್ಕೆ ಸಹ ಬಹಳಷ್ಟು ಲಾಭಗಳಿವೆ. ನನ್ನ ವೈಯಕ್ತಿಕ ಜೀವನದಲ್ಲೂ ಸಹ ಎಷ್ಟೇ ಕಾರ್ಯದ ಒತ್ತಡ ಇದ್ದರೂ, ಎಷ್ಟೇ ಕಾರ್ಯದ ಭಾರ ಇದ್ದರೂ, ಆತಂಕ ಇದ್ದರೂ, ಸ್ಟ್ರೆಸ್ ಇದ್ದರೂ ಸಹ ನಮಗೆ ಮನೋಬಲ, ಆತ್ಮಸ್ಥೈರ್ಯ ಮತ್ತು ಒಂದು ತಾಳ್ಮೆಯ ಒಂದು ಭಾವನೆ ಏನಿದೆ ಅದು ಬೆಳೆಸುತ್ತೆ. ನಾವು ಎಷ್ಟೇ ಕಷ್ಟದ ಪರಿಸ್ಥಿತಿ, ಎಷ್ಟೇ ಸ್ಟ್ರೆಸ್ ಇದ್ದರೂ ಸಹ ಸಕಾರಾತ್ಮಕ ಚಿಂತನೆಗಳನ್ನು ಮಾಡೋಕ್ಕೆ ಮತ್ತು ಸ್ಪಷ್ಟ ನಿರ್ಧಾರಗಳನ್ನು ತಗೊಳ್ಳೋಕ್ಕೂ ಸಹ ಯೋಗ ಸಹಕಾರಿಯಾಗುತ್ತೆ. ನಾವು ಕೇವಲ ಯೋಗ ದಿನಕ್ಕೆ ದಿನಾಚರಣೆ ದಿವಸ ಮಾತ್ರ ನಾವು ಯೋಗ ಸೀಮಿತ ಮಾಡಬಾರ್ದು. ಇವತ್ತೇನು ಎಲ್ಲರೂ ತಾವು ಸೇರಿದಿರಿ, ತುಂಬ ಸಂತೋಷದ ವಿಷಯ. ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಮಕ್ಕಳೆಲ್ಲ ಭಾಗವಹಿಸ್ತಾ ಇರ್ತಕ್ಕಂಥದ್ದು ನೋಡಿ ತುಂಬ ಸಂತೋಷ ಆಗ್ತಾ ಇದೆ. ಆದರೆ ನಾವು ಯೋಗ ಡೇಗೆ ಮಾತ್ರ ಇದನ್ನು ಸೀಮಿತ ಮಾಡಬಾರ್ದು. ನಮ್ಮ ದಿನನಿತ್ಯದ, ನಮ್ಮ ದಿನಚರಿಯಲ್ಲಿ ಯೋಗದ ಮೌಲ್ಯಗಳನ್ನು ನಾವು ಅಳವಡಿಸ್ಕೊಳ್ಬೇಕಾಗ್ತದೆ. ನಾವು ಅದನ್ನು ನಮ್ಮ ದಿನಚರಿಯಲ್ಲಿ ಅಳವಡಿಸ್ಕೊಂಡ್ರೆ ನಮ್ಮ ವ್ಯಕ್ತಿತ್ವ ವಿಕಸನ ಹಾಗೂ ಕೊನೆಯಲ್ಲಿ ಭಾಳ ಅರ್ಥಪೂರ್ಣವಾಗಿ ಕೊನೆ 5 ನಿಮಿಷ ಏನು ಮುಗಿತಾ ಇತ್ತು ನಮ್ಮ ಯೋಗಾಭ್ಯಾಸ, ಆವಾಗ ಭಾಳ ಸುಂದರವಾಗಿ ಹೇಳಿದರು. ಸಮಾಜದಲ್ಲಿ ಒಂದು ಸಾಮರಸ್ಯ ಮತ್ತು ಸಮಾಜದ ಅಭಿವೃದ್ಧಿ, ಮಾನವ ಕುಲದ ಅಭಿವೃದ್ಧಿಗಾಗಿ ಯೋಗವನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ನಮ್ಮ ದೇಶದ ಮತ್ತು ಇಡೀ ಜಗತ್ತಿನ ಅಭಿವೃದ್ಧಿ ಆಗುತ್ತೆ ಅನ್ನುವಂಥದ್ದನ್ನು ಭಾಳ ಅರ್ಥಪೂರ್ಣವಾಗಿ ಹೇಳಿದರು. ಅದನ್ನು ನಾನು ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಪುನರುಚ್ಚರಿಸೋಕ್ಕೆ ಇಷ್ಟಪಡ್ತೇನೆ. ಭಾಳ ಸರಳವಾಗಿ, ಭಾಳ ಸುಸೂತ್ರವಾಗಿ ಇವತ್ತಿನ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದೀರಾ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ವಂದಿಸುತ್ತಾ ನನ್ನ 2 ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು ಸರ್. ಯೋಗ ಅನ್ನೋದು ಒಂದು ದಿನದ ಕಾರ್ಯಕ್ರಮ ಅಲ್ಲ, ಪ್ರತಿದಿನದ ಆಯುಷ್ ಇಲಾಖೆ ಮತ್ತು ಜಿಲ್ಲಾಡಳಿತದ ಸಂಯುಕ್ತಾಶ್ರಯದಲ್ಲಿ 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಆಚರಣೆ ಮಾಡಬೇಕು.
ಸಹಸ್ರಾರು ವಿದ್ಯಾರ್ಥಿಗಳು ಮತ್ತು ಸಾರ್ವಜನಿಕರು ಬಂದು ನಾನು ಕೂಡ ಭಾಗವಹಿಸಿ ಎಲ್ಲ ವಿದ್ಯಾರ್ಥಿಗಳ ಜೊತೆ ತುಂಬ ಸಂತೋಷ ಅಂತಂದರೆ ಏನು ಯೋಗದ ಮಹತ್ವ ಇದೆ ಅದು ಸ್ಥಳೀಯ ಮಟ್ಟದಲ್ಲೂ ಅಷ್ಟೇ ಅಂತಾರಾಷ್ಟ್ರ ಮಟ್ಟದಲ್ಲಿ ಅದರ ಒಂದು ಸದ್ಪರಿಣಾಮ ಮತ್ತು ಸದುಪಯೋಗದ ಬಗ್ಗೆ ಒಂದು ಅರಿವು ಮೂಡಿಸ್ತಾ ಇದೆ ಈ ಒಂದು ದಿನಾಚರಣೆ ಸಫಲತೆ ಆಗ್ತದೆ ಮತ್ತು ಎಲ್ಲರಲ್ಲಿ ವಿನಂತಿ ಏನಂತಂದರೆ ತಮ್ಮ ದಿನನಿತ್ಯದ ಚಟುವಟಿಕೆಯಲ್ಲಿ ಅಟ್ಲೀಸ್ಟ್ ಒಂದು ಅರ್ಧ ತಾಸು ಹಾಫ್ ಆನ್ ಅವರ್ 45 ಮಿನಿಟ್ಸ್ ಯೋಗವನ್ನು ತಮ್ಮ ಜೀವನದಲ್ಲಿ ಅಳವಡಿಸಬೇಕು. ಅದು ನಿಮ್ಮ ದೈಹಿಕ ಮತ್ತು ಮಾನಸಿಕ ಒಂದು ಸದೃಢತೆಗೆ ತುಂಬ ಸಹಕಾರಿಯಾಗುತ್ತೆ. ನಾನು ಕೂಡ ಯೋಗದ ಕೆಲವು ಆಸನಗಳನ್ನು ಮಾಡ್ತೀನಿ ಮತ್ತು ಅದನ್ನು ಕೂಡ ಮುಂದುವರಿಸ್ತೀನಿ ಅಂತ